ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ನೋಡ್ರಿ ಸ್ನೇಹಿತರೆ. ನಾವು ಕೂಡ ಸೂಪರ್ ಆಗಿದ್ದೀವಿ ನೋಡ್ರಿ. ನಾನಂತೂ ಇವತ್ತು ನಿಮ್ಮ ಕೂಡ ಸಖತ್ತಾಗಿರೋಂಥ ಒಂದು ರೆಸಿಪಿನ ತೊಗೊಂಡು ಬಂದೀನಿ. ಅದು ಯಾವ ರೆಸಿಪಿ ಅಪ್ಪ ಅಂದ್ರೆ, ಇವಾಗಂತೂ ತುಂಬ ದೆಗೆ ಇದೆ ರೀ. ನಮ್ಮ ಕಡೆಗಂತೂ ಭಾಳ ದೆಗೆ ಐತಿ. ಈ ದೆಗಿನ ಹೋಗ್ಬೇಕಾದ್ರೆ ನಾವು ಅವಾಗ ತಣ್ಣ ಏನಾರ ಮಾಡಿ ಕುಡಿಬೇಕಲ್ರಿ. ಹಾಗಾಗಿ ನಾನು ಇವತ್ತು ನಿಮ್ಮ ಕೂಡ ನಮ್ಮ ಮನೆ ಒಳಗೆ ನಾವು ಯಾವ ರೀತಿ ಮಸಾಲ ಮಜ್ಜಿಗೆನ ಮಾಡ್ತೀವಿ ಅಂತ ನಾನು ಇವತ್ತು ನಿಮ್ಮ ಕೂಡ ಶೇರ್ ಮಾಡ್ಕೊತೀನಿ. ಬನ್ನಿ ಸ್ನೇಹಿತರೆ, ಯಾವ ರೀತಿ ನಮ್ಮ ಮನೆ ಒಳಗೆ ಮಸಾಲ ಮಜ್ಜಿಗೆನ ಮಾಡ್ತೀವಿ ಅಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಬನ್ನಿ ಇವಾಗ ತಡ ಮಾಡ್ದೇನೆ ಹೋಗಿ ನೋಡ್ಕೊಂಡು ಬರೋಣ. ನೋಡ್ರಿ, ನಾನಿಲ್ಲಿ ಮಸಾಲ ಮಜ್ಜಿಗೆ ಮಾಡ್ಕೊಳಕ್ಕೆ ಒಂದು ಗುಂಡಿಗೆ ತೊಗೊಂಡೇನಿ ರೀ. ಈ ರೀತಿ ಇರೋಂಥ ಒಂದು ಗುಂಡಿಗೆ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು ಪ್ಯಾಕೆಟ್ ಫುಲ್ ಮೊಸರು ತೊಗೊಂಡೇನಿ ನೋಡ್ರಿ. ಒಂದು ಪ್ಯಾಕೆಟ್ ಫುಲ್ ಮೊಸರು ತೊಗೊಂಡೇನಿ ರೀ. ಇವಾಗ ಈ ಮೊಸರನ್ನ ನಾನು ಕಟ್ ಮಾಡಿ ಗುಂಡಿಗೆ ಒಳಗೆ ಹಾಕ್ತೀನಿ ನೋಡ್ರಿ. ಇವಾಗ ಇದಕ್ಕೆ ಹಾಕೊಳ್ಳೋಣ. ನಾನು ಫುಲ್ ಒಂದು ಪ್ಯಾಕೆಟ್ ಹಾಕೊಳಕತ್ತೀನಿ ನೋಡ್ರಿ. ಇಲ್ಲಿ ಈ ಪ್ಯಾಕೆಟ್ ಒಳಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಹಾಕೋತೀನಿ ನೋಡ್ರಿ. ಈ ಪ್ಯಾಕೆಟ್ ಒಳಗೆ ನೋಡ್ರಿ, ಈ ಚಿಕ್ಕ ಚರಿಗಿಲಿಂತ ನಾನು ಒಂದು ಚರಿಗೆ ಆಗೋಷ್ಟು ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ಒಳಗಡಿಸಿ ಹಾಕೊಂಬ. ಯಾಕಂದ್ರೆ ಅದರೊಳಗೆ ಕೂಡ ಮೊಸರು ಇದ್ದಿರ್ತೈತಿ. ಇವಾಗ ನಾನು ಒಂದು ಫುಲ್ ಪ್ಯಾಕೆಟ್ ಮೊಸರು ಮತ್ತು ಈ ಚರಿಗಿಲಿಂತ ಒಂದು ಚರಿಗೆಯಷ್ಟು ನೀರನ್ನ ಹಾಕ್ಕೊಂಡು ಇದೇ ನನ್ನ ಪ್ಯಾಕೆಟ್ದಾಗ ಇವಾಗ ಇದು ಕೂಡ ಹಾಕೋತೀನಿ ನೋಡ್ರಿ. ಇಲ್ಲಿ ಇದನ್ನು ಹಾಕ್ಕೊಂಡು ಈ ರೀತಿ ಒಂದು ರೆವ್ಗಿ ಇರುತ್ತೆ ನೋಡ್ರಿ. ಇದು ಅಂತೂ ಎಲ್ಲರಿಗೂ ಗೊತ್ತು, ಎಲ್ಲರ ಮನೇಲಿ ಇರ್ತೈತ್ರಿ. ಈ ರೆವ್ಗಿ ಅಂತ ನಾವು ಒಂದು ಸ್ವಲ್ಪ ಇದ್ರ ಮೇಲ್ಗಡೆ ಬರೋಂಥದ್ದು ಬೆಣ್ಣೆ ಇರುತ್ತೆ ನೋಡ್ರಿ, ಅದನ್ನು ತೊಗೊಂಡ್ಬಿಡ್ಬೇಕು ರೀ. ಆ ಬೆಣ್ಣೆ ಹಾಕೋಬಾರ್ದು. ಬೆಣ್ಣೆ ಹಾಕೊಂಡ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಮಜ್ಜಿಗೆ. ಇವಾಗ ನಾನು ಕೆಲವರು ಇಷ್ಟ ಇರ್ತದ, ಕೆಲವ್ರು ಹಾಗೇನೂ ಕೂಡ ಮಾಡ್ಕೋಬೋದ್ರಿ. ನಾನು ಮಾಡ್ತಾ ಇರ್ತೀನಿ ರೀ ಅವಾಗವಾಗ. ಆದ್ರೆ ನಾನು ಬೆಣ್ಣೆ ಇಡೋಂಗಿಲ್ಲ. ಇದರಲ್ಲಿ ಇರೋಂಥದ್ದು ಈ ರೀತಿ ರೆವ್ಗಿಲೇ ತೆಗೆದು ಬಿಡ್ತೀನಿ ರೀ. ಇದನ್ನು ಒಂದು ಸ್ವಲ್ಪ ನಾನು ರೆಡಿ ಮಾಡ್ಕೊಂಡು ತೊಗೋತೀನಿ ನೋಡ್ರಿ. ಈ ರೀತಿ ಮಾಡ್ಕೊಂಡ್ರೆ ಸಾಕು, ಬೆಣ್ಣೆ ಮೇಲ್ಗಡೆ ಬಂದುಬಿಡ್ತೈತಿ. ನೋಡ್ರಿ, ನಾನು ರೆವ್ಗೆ ಅಂತ ನಾನು ಈ ರೀತಿ ಇದು ಮಾಡ್ಕೊಂಡೆ. ನೋಡ್ತಾ ಇರ್ಬೋದ್ರಿ ನೀವು ಇಲ್ಲಿ ಎಷ್ಟು ಬೆಣ್ಣೆ ಬಂದಿದೆ ಅಂಥೇಳಿ. ಬರೀ ನಾನು ಒಂದೇ ಪ್ಯಾಕೆಟ್ ತೊಗೊಂಡಿರೋದು. ನೋಡ್ತಾ ಇರ್ಬೋದು, ಎಲ್ಲ ಕಡೆ ಬೆಣ್ಣೆ ಐತಿ. ಇದೇನು ವೇಸ್ಟ್ ಮಾಡ್ಕೊಳ್ಳೋದೇನು ಬ್ಯಾಡ್ರಿ ಬೆಣ್ಣೆ. ನಾವು ಏನಾರ ದೋಸೆ ಅಥವಾ ಚಪಾತಿ ಮಾಡಬೇಕಾದ್ರೆ ಚಪಾತಿಗೆ ಇದನ್ನು ಸೌದ್ಬಿಟ್ರೆ ಸಾಕ್ರಿ, ಟೇಸ್ಟ್ ಇರುತ್ತೆ. ಈ ರೀತಿ ತಗೊಂಡು ಚಪಾತಿಗೆಲ್ಲ ಹಚ್ಚಿಕೊಟ್ರೆ ಮಕ್ಕಳು ತಿಂತಾರೆ ರೀ. ನೋಡಿರಿ ಎಷ್ಟು ಬಂತು ನೋಡಿರಿ. ಇದು ನಾನು ಇಷ್ಟೇ ಇಡ್ತೀನಿ ರೀ, ಯಾಕಂದ್ರೆ ಇನ್ನೂ ಅದೆಲ್ಲ ಸಪ್ರೇಟ್ ಆಗ್ತದ್ರಿ. ಹಾಗಾಗಿ ಇದು ಅಷ್ಟೇ ಇಟ್ಟಿರ್ತೀನಿ. ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ಕೊತ್ತಂಬರಿ ಮತ್ತು 2 ಹಸಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಹಸಿ ಅಲ್ಲ ರೀ, ಇದಿಷ್ಟು ತೊಗೊಂಡೇನಿ. ಇದಿಷ್ಟು ನಾನು ಕುಟ್ಕೊಂಡು ತೊಗೋತೀನಿ ರೀ ಸಣ್ಣಗೆ. ಬೇಕಿದ್ರೆ ನೀವು ಮಿಕ್ಸಿ ಜಾರಿಗೆ ಕೂಡ ಹಾಕೋಬೋದ್ರಿ. ನಾನು ಇದು ಕಲಗಲ್ದಾಗ ಕುಟ್ಟಿ ರೆಡಿ ಮಾಡಿ ತೊಗೋತೀನಿ ನೋಡ್ರಿ. ನಾನು ಜೀರಿಗೆ ಮತ್ತು ಹಸಿ ಮೆಣಸಿನ್ಕಾಯಿ, ಹಸಿ ಎಲ್ಲ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ನೋಡ್ರಿ. ಇಲ್ಲಿ ಒಂದು 5 ಹೆಸರಾಗಷ್ಟು ಬೆಳ್ಳುಳ್ಳಿನ ತೊಗೊಂಡೇನಿ ರೀ. ಅದು ಸುಲಿದ್ಬಿಟ್ಟು ಇದು ಕೂಡ ಅದ್ರ ಒಟ್ಟಿಗೆ ಹಾಕೊಂಡು ಕುಟ್ಕೋತೀನಿ ನೋಡ್ರಿ. ನೋಡ್ರಿ, ನಾನು ಹಸಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ, ಕೊತ್ತಂಬರಿ ಸೊಪ್ಪು ಎಲ್ಲನೂ ತೊಗೊಂಡಿದ್ದು ನೋಡ್ರಿ. ಇದು ನಾನು ಈ ರೀತಿ ಕಲಗಲ್ದಾಗ ಕುಟ್ಟಿ ತೊಗೊಂಡಿನಿ ನೋಡ್ರಿ. ಯಾಕಪ್ಪ ಅಂದ್ರೆ ಇದು ನಾನು ಹಾಕಿ ಸೋಸ್ಕೋತೀನಿ ರೀ. ಹಾಗಾಗಿ ಸ್ವಲ್ಪ ಇಲ್ಲಿ ತರಿ ಆದರೂ ಕೂಡ ನಾನು ಜಜ್ಜಿ ತೊಗೊಂಡೀನಿ. ನಿಮಗೆ ತೊಗೊಳಕ್ಕೆ ಇಷ್ಟ ಇಲ್ಲಾಂದ್ರೆ ನೀವು ಮಿಕ್ಸಿ ಜಾರಿಗೆ ನೈಸಾಗಿ ರುಬ್ಕೊಂಡು ಹಂಗೂ ಕೂಡ ಹಾಕ್ಕೋಬೋದ್ರಿ. ಇವಾಗ ನೋಡ್ರಿ, ಇದು ನಾನು ಅಷ್ಟೇ ಬಿಟ್ಟಿದ್ದೆ. ಇವಾಗ ಎಲ್ಲನೂ ಒಂದೇ ಕಡೆ ಸಪ್ರೇಟಾಗಿ ಬಿಟ್ಟೈತೆ ನೋಡ್ರಿ. ಒಳಗಡೆ ಬೆಣ್ಣೆ ನೋಡ್ತಾ ಇರ್ಬೋದು. ಇದು ನಾನು ಇವಾಗ ಬೆಣ್ಣೆನ ತೊಗೋತೀನಿ ನೋಡ್ರಿ. ನಾನು ಈ ರೀತಿ ಒಂದು ಸಾಣಿಗೆ ತೊಗೊಂಡು ಸೋಸಿ ತೆಗಿಯಕತ್ತೀನಿ ರೀ. ಇದರಲ್ಲಿ ಇರೋಂಥದ್ದು ಎಲ್ಲನೂ ಬೆಣ್ಣೆ ಸಪ್ರೇಟ್ ಆಗಬೇಕಲ್ರಿ. ಹಾಗಾಗಿ ಈ ರೀತಿ ಸೋಸಿ ತೊಗೊಳಕತ್ತೀನಿ ರೀ. ಇದು ಸ್ವಲ್ಪ ನಾವು ಬೆಣ್ಣೆ ಆಗಿರೋದ್ರಿಂದ ಬೇಗ ಎಳೆಯಂಗಿಲ್ಲ ರೀ. ಈ ರೀತಿ ನಾವು ಮಾಡ್ಕೊಂಡ್ರೆ ಸಾಕು, ಬೇಗ ಸೋಸ್ಕೊಂಡ್ಬಿಡ್ತದೆ ನೋಡ್ರಿ ಈ ರೀತಿ. ಮತ್ತು ಇದು ಇಷ್ಟ ಇತ್ತಂದ್ರೆ ನೀವು ಹಾಗೇನೂ ಕೂಡ ಮಾಡ್ಕೋಬೋದ್ರಿ. ಇದು ತುಂಬ ಆಯಿತು ಅಂದ್ರೆ ಅಷ್ಟೊಂದು ಇದು ಆಗಂಗಿಲ್ಲಲ್ರಿ. ಹಾಗಾಗಿ ನಾನಿಲ್ಲಿ ಈ ಬೆಣ್ಣೆನ ತೆಗಿತಾ ಇದ್ದೀನಿ ನೋಡ್ರಿ. ಈ ರೀತಿ ಹಿಂಗೆ ಮಾಡ್ಕೊಂಡ್ರೆ ಸಾಕ್ರಿ ನೋಡ್ರಿ. ಇದಿಷ್ಟು ನಾನು ಕೂಡ ಹಾಗೇನೆ ಸೋಸ್ಕೊಂಡು ತೊಗೋತೀನಿ ನೋಡ್ರಿ. ಈ ರೀತಿ ಸೋಸ್ಕೊಂಡ್ರೆ ಸಾಕ್ರಿ. ಇದಿಷ್ಟು ನಾನು ಇದೇ ಥರ ಸೋಸ್ತೀನಿ ರೀ. ನೋಡ್ರಿ, ನಾನು ಸೋಸ್ಕೊಂಡು ಅದೇ ಪಾತ್ರೆಗೆ ಹಾಕೊಂಡು ನೋಡ್ತಾ ಇರ್ಬೋದು. ಇಲ್ಲಿ ಇಷ್ಟೊಂದು ಬೆಣ್ಣೆ ಬಂದದ್ರಿ. ಇದೇನು ವೇಸ್ಟ್ ಮಾಡೋದು ಬೇಡ್ರಿ. ಚಪಾತಿ ಮಾಡಿದ್ರೆ ಚಪಾತಿಗೆ ಅಥವಾ ಬಿಸಿ ರೊಟ್ಟಿ ಮಾಡಿದ್ರೆ ಬಿಸಿ ರೊಟ್ಟಿಗೆ, ಮತ್ತು ಏನಾರೇ ನಾವು ಪಲ್ಯ ಮಾಡ್ಕೋತೀವಿ ಅಂದ್ರೆ ಪಲ್ಯಕ್ಕೆ ಹಾಕ್ಬೋದ್ರಿ. ಇದೇನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ್ರಿ. ಚಪಾತಿಗೆ ಅದು ಹಚ್ಚಿ ಮಕ್ಳಿಗೆ ಕೊಟ್ಟರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಇವಾಗ ಇಲ್ಲಿ ನಾನು ಇದಕ್ಕೆ ಏನು ಮಾಡ್ತೀನಿ ಅಂದ್ರೆ, ಮುಂಚೆನೇ ಇಲ್ಲಿ ಕುಟ್ಟಿ ತೊಗೊಂಡಿದ್ದು ನೋಡ್ರಿ. ಇದನ್ನು ಹಾಕ್ಕೊಳ್ಳೋಮತ್ರಿ ನೋಡ್ರಿ. ಇದು ಇಷ್ಟು ಹಾಕೊಂಡ ನಂತರ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಮ್ರಿ. ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಮ್ರಿ.
ನೋಡಿರಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಕತ್ತೀನಿ ರೀ. ಇಲ್ಲಿ ಇನ್ನೊಂದು ಸ್ವಲ್ಪ ಹಾಕೋತೀನಿ ನೋಡಿರಿ. ಇಲ್ಲಿ ಮತ್ತೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇವಾಗ ಮತ್ತೊಂದು ಚಿಕ್ಕ ಚರಿಗಿಲಿ ಒಂದು ಚರಿಗೆಯಷ್ಟು ನೀರನ್ನ ಹಾಕ್ಕೊಂಡೆ ನೋಡಿರಿ. ಇವಾಗ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಉಪ್ಪು ಕರಗೋ ತನಕ ಮಿಕ್ಸ್ ಮಾಡ್ಕೊಳ್ಳೋದ್ರಿ ತುಂಬ ಟೇಸ್ಟ್ ಆಗ್ತದೆ ರೀ. ಇದು ನೀವು ಬೇಕಿದ್ರೆ ಸ್ನೇಹಿತರೆ ಹೀಗೇ ಸೋಸ್ಲಾರ್ದೇ ಕುಡಿಬೋದ್ರಿ. ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಜೀರಿಗೆ ಹಾಕ್ಕೊಂಡಿರ್ತೀವಲ್ರಿ, ಸೋಸ್ಲಾರ್ದೇನೂ ಕೂಡ ಕುಡಿಬೋದ್ರಿ. ಇಲ್ಲಪ್ಪ ನಮಗೆ ಬೇಡ ಬಾಯಿಗೆ ಸಿಕ್ಕರೆ ಚೆನ್ನಾಗಿರ್ಸಂಗಿಲ್ಲ ಅಂದ್ರೆ ಇದು ನಾವು ಇವಾಗ ಅಷ್ಟೇ ಹಾಕ್ಕೊಂಡಿವಲ್ರಿ, ಈಗ ಒಂದು ಸ್ವಲ್ಪ ನಾವು ಮಜ್ಜಿಗೆ ಒಳಗಡೆನೇ ಬಿಡಬೇಕಾಗ್ತದ್ರಿ. ಯಾಕಂದ್ರೆ ಮಜ್ಜಿಗೆಗೆಲ್ಲ ಖಾರ ಉಪ್ಪು ಜೀರಿಗೆ ಅದು ಜೀರಿಗೆ ಘಮ ಅದೆಲ್ಲ ಈ ಮಜ್ಜಿಗೆಗೆ ಹಿಡ್ಕೋಬೇಕ್ರಿ. ಅಲ್ಲಿ ತನಕ ಒಂದು 5 ನಿಮಿಷನಾದರೂ ನಾವು ಉಪ್ಪರೆ ಕರಗೋ ತನಕ ನಾವು ಒಂದು ಸ್ವಲ್ಪ ತಿರುವಿ ಹಂಗೆ ಬಿಟ್ಬಿಡಮ್ರಿ. ಸೋಸ್ಕೊಳ್ಳೋದಿತ್ತಂದ್ರೆ ಬಿಟ್ಟು ಬಿಡ್ಬೇಕ್ರಿ. ಬಿಟ್ಟ ನಂತರ ನಾವು ಇದನ್ನು ಸೋಸ್ಕೊಂಡೇವಂದ್ರೆ ಮಜ್ಜಿಗೆಗೆಲ್ಲ ಟೇಸ್ಟ್ ಹಿಡಿತೈತ್ರಿ. ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿ ಅಲ್ಲ ಬೆಳ್ಳುಳ್ಳಿ ಪ್ರತಿಯೊಂದೂ ಮಜ್ಜಿಗೆಗೆ ಘಮ ಬರುತ್ತೆ ರೀ. ಹಾಗಾಗಿ ನಾನು ಸೋಸ್ಕೋತೀನಲ್ರಿ, ಒಂದು ಸ್ವಲ್ಪ ನಾನು ತಿರುವಿ ಹಿಂಗೆ ನಾನು ಮುಚ್ಚಿಟ್ಟು ಆಮ್ಯಾಗ ಇದನ್ನು ಸೋಸ್ಕೋತೀನಿ ರೀ. ಇದು ಇವಾಗ ಉಪ್ಪು ಹಾಕ್ಕೊಂಡ್ರೆ ಉಪ್ಪು ಕರಗೋತಾನೆ ಒಂದು ಸ್ವಲ್ಪ ಇದನ್ನು ತಿರುವಿ ಈ ರೀತಿ ತಿರುವುದೇ ಅಂದ್ರೆ ಉಪ್ಪು ಕರಗುತ್ತಾರೆ. ಒಂದು ಸ್ವಲ್ಪ ರೀ, ತುಂಬ ಜಾಸ್ತಿ ಬೇಡ, ಒಂದು 3 ನಿಮಿಷ 4 ನಿಮಿಷ ಬಿಟ್ಟರೆ ಸಾಕ್ರಿ. ಮಜ್ಜಿಗೆಗೆಲ್ಲ ಮಸಾಲ ಹಿಡಿಯೋ ತನಕ ರೀ. ನಾವು ಹಾಗೆ ಹಾಕೊಂಡ್ರಪ್ಲೇ ನಾವು ಸೋಸ್ಕೊಂಡ್ಬಿಟ್ಟಿವಂದ್ರೆ ಈ ಮಜ್ಜಿಗೆ ಒಳಗೆ ಮಸಾಲೆ ಏನು ಹಾಕ್ಕೊಂಡಿವಲ್ರಿ ಜೀರಿಗೆ ಅದು ಯಾವುದು ಈ ಮಜ್ಜಿಗೆಗೆ ಘಮ ಕೊಡೋಂಗಿಲ್ಲ. ಅದಕ್ಕೆ ನಾವು ಒಂದು ಸ್ವಲ್ಪ ಬಿಟ್ಟೇವಂದ್ರೆ ಹೀರ್ಕೋತೈತ್ರಿ ಮಜ್ಜಿಗೆ. ಹಾಗಾಗಿ ನಾನು ಇದಕ್ಕೆ ಮುಚ್ಚಿಟ್ಟು ಬಿಡ್ತೀನಿ ನೋಡ್ರಿ. ಇವಾಗ ಇದಕ್ಕೆ ನಾನು ಪ್ಲೇಟ್ನ ಮುಚ್ಚಿ ಒಂದು 5 ನಿಮಿಷ ಟೈಮ್ ಇತ್ತಂದ್ರೆ ಒಂದು 5 ನಿಮಿಷನಾದರೂ ಇದನ್ನು ಹಾಗೆ ಇಟ್ಬಿಡಮ್ರಿ. ಇದನ್ನು ಹಾಗೆ ಇಟ್ಬಿಡ್ತೀನಿ ರೀ ನಾನು. ನೋಡಿರಿ ನಾನು ಇದನ್ನು 5 ನಿಮಿಷ ಹಾಗೆ ಬಿಟ್ಟಿದ್ದೆ. ಇವಾಗ ಎಲ್ಲ ಮಸಾಲ ಮಜ್ಜಿಗೆ ಹಿಡ್ಕೊಂಡದ್ರಿ. ನಾನು ಇದನ್ನು ಸೋಸ್ಕೋತೀನಿ ನೋಡ್ರಿ. ಇವಾಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಒಂದು ಜರಡಿ ಇಟ್ಟಿನಿ ರೀ. ನೋಡಿರಿ ಸೋಸ್ಕೊಳ್ಕೊತೀನಿ. ಇದು ಇಷ್ಟು ನಾನು ಇದ್ರಾಗ ಸೋಸ್ಕೊಂಡು ಮತ್ತೆ ಇದೇ ಪಾತ್ರೆ ಒಳಗೆ ಹಾಕ್ಕೊಳ್ಳೋ ಮತ್ತೆ ನೋಡಿರಿ. ನಾನು ಇದರೊಳಗೆ ಜೀರಿಗೆ ಅದೆಲ್ಲ ಇರ್ತದೆ ಅಂತ ಹೇಳಿದ್ ನೋಡ್ರಿ. ಜೀರಿಗೆ ಅದೆಲ್ಲ ಇರ್ತೈತಿ ಸ್ನೇಹಿತರೆ. ಇದು ಏನು ವೇಸ್ಟ್ ಮಾಡ್ಕೊಳ್ಳೋದು ಬೇಡ್ರಿ. ನಾವು ಪಲ್ಯ ಮಾಡ್ತೀವಲ್ರಿ, ಪಲ್ಯದೊಳಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ. ಇದನ್ನು ನೋಡಿರಿ, ಇದೇನು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಸಾಂಬಾರು ಮಾಡಿದ್ರೆ ಸಾಂಬಾರ್ಗೆ ಹಾಕ್ಕೋಬೋದು, ಪಲ್ಯ ಮಾಡ್ತಾ ಇದ್ದೀವಿ ಅಂದ್ರೆ ಪಲ್ಯದೊಳಗೆ ಮಿಕ್ಸ್ ಮಾಡ್ಕೋಬೋದು ನೋಡಿರಿ. ಇಲ್ಲಪ್ಪ ನನಗೆ ಮಜ್ಜಿಗೆ ಒಳಗೆ ಬೇಕು ಅಂದರೂ ಕೂಡ ನಾವು ಮಿಕ್ಸಿ ಒಳಗೆ ಸಣ್ಣತ್ನಾಗೆ ಅರೋದಕ್ಕೆ ನಾವು ಮಜ್ಜಿಗೆ ಒಳಗೆ ಹಾಗೆ ಡೈರೆಕ್ಟ್ರು ಮಿಕ್ಸ್ ಮಾಡಿಕೊಂಡು ಸೋಸ್ಕೊಳಾರ್ದೆ ಇಟ್ಕೋಬೋದ್ರಿ. ಈ ಕೆಲವು ಮಕ್ಳು ಏನು ಮಾಡ್ತಾವೆ ಬಾಯಿ ಸಿಕ್ಕರೆ ಕುಡಿಯೋಂಗಿಲ್ಲ ರೀ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡೀನಿ ಸೋಸಿನಿ ರೀ. ಇದನ್ನು ನಾನು ಪಲ್ಯಕ್ಕೆ ಹಾಕೋತೀನಿ ರೀ. ನೋಡಿರಿ ಇಲ್ಲಿ ಮಜ್ಜಿಗೆ ರೆಡಿ ಆದವು. ನಾನು ಮತ್ತೆ ಇದೇ ಪಾತ್ರೆಗೆ ಹಾಕ್ಕೊಳ್ಳೋಮ್ರಿ. ಹೊಳ್ಳಿ ಅದೇ ಪಾತ್ರಕ್ಕೆ ಹಾಕೋತೀನಿ ನೋಡ್ರಿ. ನೋಡಿರಿ ನಾನಿಲ್ಲಿ ಇಷ್ಟು ಗಟ್ಟಿ ಮಾಡ್ಕೊಂಡು ನೋಡಿರಿ. ತುಂಬ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರನ್ನ ಕಡಿಮೆ ಹಾಕೊಳ್ಳೋದ್ರಿ. ಭಾಳ ತಿಳಿಬೇಕಪ್ಪ ಅಂದ್ರೆ ನೋಡಿರಿ ನಮಗೆ ಇಲ್ಲಿ ಎಷ್ಟು ಬೇಕು ಯಾವಾಗಲೂ ಮಾಡ್ತಿರ್ತೀವಲ್ರಿ ಇಷ್ಟು ನಾನು ಮಾಡ್ಕೊಂಡಿ ನೋಡಿರಿ. ಇದು ಮಜ್ಜಿಗೆ ರೆಡಿ ಆಯ್ತು. ಇವಾಗ ನಾನು ಇದನ್ನು ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೊತೀನಿ ನೋಡಿರಿ. ನಾನಿಲ್ಲಿ ಗ್ಲಾಸ್ ತೊಗೊಂಡಿದ್ದೀನಿ, ಗ್ಲಾಸಿಗೆ ಹಾಕೋತೀನಿ ನೋಡಿರಿ. ಇವಾಗ ಸಖತ್ತ ಇರುತ್ತೆ ರೀ ಸ್ನೇಹಿತರೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಅದ್ರಾಗ ಬೇರೆ ನಾವು ಇಲ್ಲಿ ಹಸಿ ಅಲ್ಲನ ಹಾಕ್ಕೊಂಡಿವಲ್ರಿ, ಹಸಿ ಅಲ್ಲ ಮತ್ತು ಜೀರಿಗೆ ಅದ್ರದಿಂದ ತೀರಾ ಚೆನ್ನಾಗಿರುತ್ತೆ ಇದು ನೋಡಿರಿ. ನಾನಿಲ್ಲಿ ಇವಾಗ ಸರ್ವ್ ಮಾಡ್ಕೊಳ್ಕತ್ತೀನಿ ನೋಡಿರಿ. ರೆಡಿ ಆದ ನೋಡಿರಿ ಮಜ್ಜಿಗೆ. ತುಂಬ ಸಿಂಪಲಾಗಿ ಇದ್ರ ಮೇಲೆ ಸ್ವಲ್ಪ ಬೇಕಿದ್ರೆ ಚೆನ್ನಾಗಿ ಕಾಣಲಿ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳಕತ್ತೀನಿ ರೀ. ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಒಂದು ಇಷ್ಟಿಟ್ಟು ಕಟ್ ಮಾಡ್ಕೊಂಡು ಹಾಕ್ಕೋಬೋದು ನೋಡಿರಿ. ಚೆನ್ನಾಗಿರುತ್ತೆ ರೀ, ನೋಡೋಕ್ಕೂ ಕೂಡ ಚೆನ್ನಾಗಿರ್ತದೆ. ಇಷ್ಟ ಇದ್ದರೆ ಹಾಗೇನೂ ಕೂಡ ಕುಡಿಬೋದು. ಸಿಂಪಲಾಗಿ ಟೇಸ್ಟಿಯಾಗಿ ಮತ್ತು ಮನೆಯಲ್ಲೇ ಮಸಾಲ ಮಜ್ಜಿಗೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಇವತ್ತು ನಿಮ್ಮ ಕೂಡ ಶೇರ್ ಮಾಡ್ಕೊಂಡಿನಿ ಸ್ನೇಹಿತರೆ. ಹ್ಯಾಂಗೆ ಬಂದದಂತ ಕಮೆಂಟ್ ಮಾಡಿರಿ. ಹಾಗೆ ಒಂದು ಲೈಕ್ ಕೂಡ ಮಾಡಿರಿ. ಹೊಸಬ್ರು ನೋಡ್ತಾ ಇದ್ದೀರಪ್ಪ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ಮತ್ತೆ ಒಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ಮತ್ತೊಮ್ಮೆ ಎಲ್ಲರಿಗೂ ಕೂಡ ನಮಸ್ಕಾರ ರೀ.